ಈ ಮೊಬೈಲ್ ನಂಬರ್ ಅನ್ನೋದು ಭಾಳ ಒಂದು ಸಿಂಪಲ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಅಷ್ಟೊಂದು ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಮನುಷ್ಯನ ಜೀವನದ ಮೇಲೆ. ಸೊ ಯಾರ್ಯಾರು ಓದ್ತಾ ಇದ್ದೀರಾ ಅಥವಾ ಯಾರ್ಯಾರು ಓದೋದಕ್ಕೆ ಆಸಕ್ತಿ ಇಲ್ಲ, ಆಸಕ್ತಿ ಬೆಳೆಸ್ಕೋಬೇಕು ಅಂತಿದ್ದೀರಾ, ಅಥವಾ ಸದಾ ಓದೋದಕ್ಕೆ ನಿಮ್ಗೆಲ್ಲೋ ಒಂದು ಕಡೆ ಇಂಟ್ರೆಸ್ಟ್ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಾ, ಸೊ ಈ ಅಪ್ಪಿತಪ್ಪಿ ಈ ನಂಬರ್ ಏನಾದರೂ ನೀವು ತಗೊಂಡ್ರೆ ಆಟೋಮೆಟಿಕ್ ಆಗಿ ಓದೋ ಅಂತ ಆಸಕ್ತಿ ಬರ್ತದೆ. ಎಸ್ಪೆಷಲಿ ಯಾರು IAS IPS ಎಕ್ಸಾಮ್ ಮಾಡ್ತಿದ್ದೀರಾ, ಇಲ್ಲ ಒಂದು ಕಡೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಿದೆ ಅಂದಾಗ ಈ ನಂಬರ್ಸ್ ಬರೋವಂಥ ಕಾಂಬಿನೇಷನ್ ಅಂತ ತಗೊಳ್ಳಿ, ಅದ್ಭುತವಾದಂಥ ಒಂದು ವೈಬ್ರೇಷನ್ಸ್ ಬರ್ತದೆ. ಯಾವ್ದು ಆ ನಂಬರು ಅಂತಂದರೆ ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಬರ್ತಾ ಇದೆ ಅಂತ ಎಲ್ಲರೂ ಕೂಡ ಕರೆ ಮಾಡಿ ತಿಳಿಸಿದ್ದೀರಾ. ಎಲ್ಲರಿಗೂ ಕೂಡ ವಂದನೆ ಅಂತ ತಿಳಿಸ್ತೀನಿ. ಮತ್ತು ತುಂಬ ಜನ ಶೇರ್ ಮಾಡ್ತಾ ಇದ್ದೀರಾ, ಅವ್ರಿಗೂ ಕೂಡ ವಂದನೆ ತಿಳಿಸ್ತೀನಿ. ಮತ್ತು ಈ ಮೊಬೈಲ್ ನಂಬರ್ ಅನ್ನೋದು ಭಾಳ ಒಂದು ಸಿಂಪಲ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಅಷ್ಟೊಂದು ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಮನುಷ್ಯನ ಜೀವನದ ಮೇಲೆ. ಯಾಕಂದರೆ ನಾವು ಒಂದು ದಿನದ 24 ಗಂಟೆಯಲ್ಲಿ ಆಲ್ಮೋಸ್ಟ್ ಒಂದು 8 ಅವರು ಅಥವಾ 9 ಅವರು ಈ ನಡುವೆ ಕಳೀತಾ ಇದ್ದೀವಿ ಮೊಬೈಲಲ್ಲಿ. ಅಟ್ಲೀಸ್ಟ್ ಒಂದು 4 ಅವರ್ ಬ್ರೌಸ್ ಮಾಡ್ಬೋದು, ಬಟ್ ಅಟ್ಲೀಸ್ಟ್ ಎನಿ ಟೈಮ್ ಕೈಲಿ ಹಿಡ್ದೇ ಇರ್ತೀವಿ. ಸೊ ಈ ರೀತಿ ಇದ್ದಾಗ ಆ ಮೊಬೈಲ್ ನಂಬರಲ್ಲಿರೋವಂಥ ಕಾಂಬಿನೇಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇವತ್ತು ನಾನು ಮಾತಾಡ್ತಾ ಇರೋವಂಥ ನಂಬರ್ ಆದರೆ ಅದ್ಭುತವಾದಂಥ ನಂಬರ್ ಇದು. ಸೊ ಯಾರ್ಯಾರು ಓದ್ತಾ ಇದ್ದೀರಾ ಅಥವಾ ಯಾರ್ಯಾರು ಓದೋದಕ್ಕೆ ಆಸಕ್ತಿ ಇಲ್ಲ, ಆಸಕ್ತಿ ಬೆಳೆಸ್ಕೋಬೇಕು ಅಂತಿದ್ದೀರಾ, ಅಥವಾ ಸದಾ ಓದೋದಕ್ಕೆ ನಿಮ್ಗೆಲ್ಲೋ ಒಂದು ಕಡೆ ಇಂಟ್ರೆಸ್ಟ್ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಾ, ಸೊ ಈ ಅಪ್ಪಿತಪ್ಪಿ ಈ ನಂಬರ್ ಏನಾದರೂ ನೀವು ತಗೊಂಡ್ರೆ ಆಟೋಮೆಟಿಕ್ ಆಗಿ ಓದೋ ಅಂತ ಆಸಕ್ತಿ ಬರ್ತದೆ. ಓದೋ ಅಂತ ಒಂದು ನಿಮಗೆ ಇಂಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಓದಬೇಕು ಅನ್ಸೋದು, ಸದಾ ಏನಾದ್ರು ಹೊಸ ತಿಳ್ಕೊಬೇಕು ಅಂತ ಒಂದು ತವಕ ಇರುತ್ತೆ. ಎಸ್ಪೆಷಲಿ ಓದೋವಂಥ ಮಕ್ಕಳಿಗೆ ಈ ನಂಬರ್ ಇದ್ದರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಎಸ್ಪೆಷಲಿ ಯಾರು IAS IPS ಎಕ್ಸಾಮ್ ಮಾಡ್ತಿದ್ದೀರಾ, ಇಲ್ಲ ಒಂದು ಕಡೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಿದೆ ಅಂದಾಗ ಈ ನಂಬರ್ಸ್ ಬರೋವಂಥ ಕಾಂಬಿನೇಷನ್ ಅಂತ ತಗೊಳ್ಳಿ, ಅದ್ಭುತವಾದಂಥ ಒಂದು ವೈಬ್ರೇಷನ್ಸ್ ಬರ್ತದೆ. ಯಾವುದು ಆ ನಂಬರು ಅಂತಂದರೆ 73 ಪಕ್ಕ ಬರಬೇಕು, ಅಥವಾ 37 ಎರಡರಲ್ಲಿ ಯಾವ ನಂಬರ್ ಬಂದರೂ ಕೂಡ ಅದ್ಭುತವಾದಂಥ ಪ್ರತಿಫಲ ಸಿಗುತ್ತೆ. ಸದಾ ಓದೋದಕ್ಕೆ ನಿಮಗೆ ಆಸಕ್ತಿ ಇರುತ್ತೆ. ಸೊ ಎಸ್ಪೆಷಲಿ ತಾಯಂದಿರು ಕೇಳ್ತಾ ಇರ್ತೀರ, ನನ್ನ ಮಗ ಓದ್ತಾ ಇಲ್ಲ, ಅವ್ನಿಗೆ ಯಾವ ನಂಬರ್ ಕೊಡಿಸ್ಬೋದು ಗುರುಜಿ, ಅಥವಾ ಯಾವ ನಂಬರ್ ಇರಬೇಕು ಗುರುಜಿ ಅಂತ ಕೇಳ್ತಾ ಇರ್ತೀರ. ಎಸ್ಪೆಷಲಿ ಮೊಬೈಲ್ ನಂಬರಲ್ಲಿ 37 ಅಥವಾ 73 ಪಕ್ಕ ಬರೋವಂಥ ನಂಬರ್ ತೊಗೊಂಡ್ರೆ ಅದ್ಭುತವಾಗಿ ನಿಮ್ಮ ಮಕ್ಕಳಲ್ಲಿ ಓದೋವಂಥ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ. ಸೊ ಈ ರೀತಿ ಒಂದು ನಂಬರ್ಸ್ನ ತೊಗೊಂಡು ನಿಮ್ಮ ಮಕ್ಕಳಿಗೆ ಅದೊಂದು ಓದೋವಂಥ ಒಂದು ಇಂಟ್ರೆಸ್ಟನ್ನ ನೀವೇ ಊಟ ಹಾಕ್ಬೋದು. ಸೊ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಹೈಯರ್ ಸ್ಟಡೀಸ್ ಮಾಡ್ತಾಯಿದ್ದೀರಾ ಅಥವಾ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿದ್ದೀರಾ ಅಂಥವ್ರು ಈ ನಂಬರ್ಸ್ನ ತೊಗೊಳ್ಳಿ. ಯಾವುದು ಡಿಸ್ಟ್ರಾಕ್ಟ್ ಆಗುತ್ತೆ ಅಂಥ ನಂಬರ್ ಕಾಂಬಿನೇಷನ್ನ ನೋಡ್ಕೊಳ್ಳಿ. ಎಪಿಸೋಡಲ್ಲಿ ಪ್ರತಿಯೊಂದು ನಂಬರ್ಸ್ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಸೂಟ್ ಆಗೋವಂಥ ನಂಬರ್ಸ್ನ ನೋಡಿ ಅದನ್ನು ಒಂದು ಕಾಂಬಿನೇಷನ್ ಮಾಡಿಕೊಂಡು ಆಮೇಲೆ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕೇವಲ ಒಂದು ಎಪಿಸೋಡ್ ನೋಡಿ, 2 ಎಪಿಸೋಡ್ ನೋಡಿ ಯಾರೂ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಡಿ. ಕಂಟಿನ್ಯೂಸ್ ಸೀರೀಸ್ ನೋಡಿಬಿಟ್ಟು ಎಲ್ಲ ಕಾಂಬಿನೇಷನ್ನ ನೋಡಿ ಆಮೇಲೆ ಒಂದು ಡಿಸಿಷನ್ಗೆ ತೊಗೊಳ್ಳೋದಂತೆ. ಅಲ್ಲಿವರೆಗೂ 1-2 ಎಪಿಸೋಡ್ ನೋಡಿ ಯಾರು ಡಿಸಿಷನ್ ತೊಗೊಳ್ಬೇಡಿ ಅಂತ ಹೇಳ್ತೀನಿ. ಇವತ್ತು ಕೊಟ್ಟಿರೋಂಥ ನಂಬರು ಸ್ಟೂಡೆಂಟ್ಸ್ಗೋಸ್ಕರ, ಅಂದರೆ ಬಿಸ್ನೆಸ್ ಅಲ್ಲ, ಸ್ಟೂಡೆಂಟ್ಸ್ಗೋಸ್ಕರ. ಅಥವಾ ಯಾರು ಹೌಸ್ ವೈಫ್ಸ್ ಇದ್ದೀರಾ, ಯಾಕೋ ಓದಬೇಕು ಅನ್ನಿಸ್ತಿದೆ ಗುರುಜಿ, ನಾವು ತುಂಬ ವರ್ಷದಿಂದ ಓದಬೇಕಾಗಿತ್ತು, ಆವಾಗ ದುಡ್ಡಿರಲಿಲ್ಲ, ಈಗ ಓದೋ ಆಸಕ್ತಿ ಇಲ್ಲ, ಬಟ್ ಓದೋಕ್ಕೆ ಟೈಮ್ ಇದೆ ಅಂತ ಯಾರು ಹೇಳ್ತಿದ್ದಾರೆ. ಎಸ್ಪೆಷಲಿ ಹೌಸ್ ವೈಫ್ಗೆ ಸಾಕಷ್ಟು ಟೈಮ್ ಇರ್ತದೆ. ಓದೋದು ಅಂದರೆ ಬರೀ ಡಿಗ್ರಿ ಓದೋದು ಅಂತಲ್ಲ, ನಾನಾ ರೀತಿ ಸ್ಕಿಲ್ಸ್ ಇದೆ. ಒಂದು ಕುಕ್ಕಿಂಗ್ ಕ್ಲಾಸಸ್ ಇರ್ಬೋದು, ಅಥವಾ ರಂಗೋಲಿ ಕ್ಲಾಸಸ್ ಇರ್ಬೋದು, ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸಸ್ ಇರ್ಬೋದು, ಅಥವಾ ಆರ್ಟ್ ಇರ್ಬೋದು, ರೆಸಿನ್ ಆರ್ಟ್ ಇರ್ಬೋದು, ಯಾವುದೇ ಆಗಲಿ ನಿಮಗೆ ಓದೋದಕ್ಕೆ ಆಸಕ್ತಿ ಬರಬೇಕಾದ್ರೆ ಮೊಬೈಲ್ ನಂಬರಲ್ಲಿ ಈ 73 ಅಥವಾ 37 ನಂಬರ್ನ ಸೇರಿಸ್ಕೊಳ್ಳಿ. ಅದ್ಭುತವಾದಂಥ ಒಂದು ವೈಬ್ರೇಷನ್ಸ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.